ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3 ವರ್ಷದಿಂದ ಸರಿಸುಮಾರು 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಕನ್ನಡದಲ್ಲಿ ಕಾನೂನನ್ನು ತಿಳಿಸಬೇಕು. ಕನ್ನಡಿಗರು ಯಾವುದೇ ಸಮಸ್ಯೆಗಳಿಲ್ಲದೆ ಕಾನೂನಿನ ಒಂದು ಸಂಕಷ್ಟಗಳಿಗೆ ಸಿಲುಕದೆ ವ್ಯವಹಾರ ನಡೆಸುವಂಥವ್ರಾಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿದೆ. ನಾನು ಈ ಒಂದು ಮಾಹಿತಿಗಳನ್ನ ನೀಡ್ತಾ ಇರೋದು ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಕಲ್ಯಾಣದಿಂದ ಅಂತ ಹೇಳ್ತಾ ಸ್ಪಷ್ಟಪಡಿಸ್ತಾ ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ಭೇಟಿ ಮಾಡ್ತಾ ಇದ್ದಾರೆ ನನ್ನನ್ನು, ಬಂದು ಕಚೇರಿಗೆ ಹಾಗೂ ಕರೆಗಳನ್ನು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದರೆ ನೀವು ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ಪಡೆದು ಕನ್ಸಲ್ಟೇಷನ್ನ ನೀವು ಪಡ್ಕೊಳ್ಬಹುದು ಹಾಗೂ ನೇರವಾಗಿಯೂ ಕೂಡ ಬಂದು ಭೇಟಿ ಮಾಡಬಹುದು. ಕಾನೂನಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಬೋದು ಹಾಗೂ ಕೇಸುಗಳನ್ನು ಕೂಡ ನೀವು ನೀಡಬಹುದಾಗಿದೆ. ಇನ್ನು ಸಾಕಷ್ಟು ಫ್ರೆಶ್ ಕೇಸುಗಳ ಜೊತೆಗೆ ಸಾಕಷ್ಟು ವಕೀಲರಿಂದ ಎನ್ಒಸಿಗಳನ್ನು ಕೂಡ ತೆಗೆದುಕೊಂಡು ಬಂದು ನೀವೇ ಕೇಸನ್ನು ನಡೆಸ್ಕೊಡಿ ಅಂತ ಹೇಳಿ ಕೇಸುಗಳನ್ನು ಕೂಡ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ಕೇವಲ ಬೆಂಗಳೂರಿನಾದ್ಯಂತ ಅಲ್ಲದೆ ಕರ್ನಾಟಕದ ಜಿಲ್ಲೆಯಾದ್ಯಂತ ಕೇಸುಗಳನ್ನು ತಂದು ಕೊಡ್ತಾ ಇದ್ದಾರೆ. ಶಕ್ತಿ ಮೀರಿ ಭಗವಂತನ ಕೃಪೆಯಿಂದ ಕೇಸುಗಳನ್ನು ಸಾಕಷ್ಟು ಮಟ್ಟಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಪ್ರಯತ್ನ ಮಾಡ್ತಾ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನಿಮಗೆ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ತಿಳಿಸಬೇಕು. ಇತ್ತೀಚೆಗೆ ಈ ಒಂದು ಹೆಣ್ಣು ಮಕ್ಕಳಿಂದ ಸಾಕಷ್ಟು ದೌರ್ಜನ್ಯಕ್ಕೆ ಪುರುಷರು ಒಳಗಾಗ್ತಾ ಇದ್ದಾರೆ. 498 ಕೇಸ್ ಆಗಿರಬಹುದು ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕೇಸ್ಗಳನ್ನು ಹಾಕೋದಾಗಿರಬಹುದು. ಸಾಕಷ್ಟು ಸುಳ್ಳು ಕೇಸುಗಳನ್ನು ಗಂಡಸರ ವಿರುದ್ಧ ಅಂದರೆ ಪುರುಷರ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಪಾಶುಪತಾಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಪುರುಷರಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಅವರನ್ನು ಅಮಾನುಷವಾಗಿ ನಡೆಸ್ಕೊಳ್ತಕ್ಕಂಥದ್ದು, ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ಕೇಸುಗಳನ್ನು ದಾಖಲು ಮಾಡೋದು ಮತ್ತು ಗಂಡಸಿನ ಕುಟುಂಬದವರಿಗೂ ಕೂಡ ತೊಂದರೆಯಾಗುವ ರೀತಿಯಲ್ಲಿ ಬೆದರಿಕೆಗಳನ್ನು ಹಾಕುವುದು, ಇಡೀ ನಿಮ್ಮ ಮನೆತನದ ಗೌರವ ಮರ್ಯಾದೆ ಈ ಎಲ್ಲವನ್ನು ಕೂಡ ನಾವು ಹಾಳು ಮಾಡ್ತೇವೆ, ನಿಮ್ಮನ್ನು ಬೀದಿಗೆ ತರ್ತೇವೆ, ನಾವು ಕೇಸುಗಳನ್ನು ದಾಖಲು ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಪರಿಹಾರಗಳನ್ನು ಕೊಟ್ಟುಬಿಡಿ, ಇಷ್ಟು ಲಕ್ಷ ಕೊಡಿ, ಇಷ್ಟು ಕೋಟಿ ಕೊಡಿ, ನಮಗೆ ಪರಿಹಾರವನ್ನು ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಇದೆ. ಸೊ ಹೆಣ್ಣು ಮಕ್ಕಳು ಏನು ಕೇಸ್ ಕೊಟ್ಟರು ಕೂಡ ನಡೆಯುತ್ತೆ. ಕೋರ್ಟು ಅವ್ರ ಪರವಾಗಿಯೇ ತೀರ್ಮಾನ ಮಾಡ್ತಾ ಇದೆ. ಪುರುಷರ ಪರವಾಗಿ ಯಾವುದೋ ಕಾನೂನು ಇಲ್ಲ ಎಂಬುವಂತಹ ಒಂದು ಭ್ರಮೆಯನ್ನು ಜನಗಳಲ್ಲಿ ಬಿತ್ತಿದ್ದಾರೆ. ಇದು ಖಂಡಿತ ತಪ್ಪು. ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಇಲ್ಲ. ಹೆಣ್ಣು ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರ ಅಂದರೆ ವೀಕರ್ ಸೆಕ್ಸ್ ಅಂತ ಹೇಳಿ ಅವರನ್ನು ನಾವು ಕರಿತೇವೆ. ಅಂದರೆ ಹೆಣ್ಣು ಮಕ್ಕಳು ಸ್ವಾಭಾವಿಕವಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರು ಗಂಡಸಿಗಿನ್ನ ಹೋಲಿಸಿದರೆ ಅವರು ದುರ್ಬಲರು ಅಂತ ಹೇಳಿ ತಿಳಿದು ಅವರ ಒಂದು ಬಯಾಲಜಿ ಅಂತ ನಾವೇನು ಕರಿತೇವೆ ಆ ಒಂದು ದೈಹಿಕವಾಗಿ ಅವರು ವೀಕ್ ಇರ್ತಾರೆ ಅಂತ ಹೇಳಿ ಅವರಿಗೆ ಕೆಲವು ಪ್ರಿವಿಲೈಜಸ್ಗಳನ್ನು ಕೋರ್ಟ್ ಕೊಟ್ಟಿದೆಯೇ ಹೊರತು ಅವರ ಪರವಾಗಿ ಕಾನೂನಿಲ್ಲ. ಕಾನೂನು ಇರುವುದು ಸತ್ಯ, ನ್ಯಾಯ, ನೀತಿ, ನಿಷ್ಠೆ, ಸಾಕ್ಷಿ ಇವುಗಳ ಆಧಾರದ ಮೇಲೆ ಕೋರ್ಟು ತೀರ್ಮಾನ ಮಾಡುತ್ತೆ ಹೊರತು ಕೋರ್ಟು ಯಾವತ್ತು ಜೆಂಡರ್ ಬಯಾಸ್ಡ್ ಆಗಿ ತೀರ್ಮಾನಗಳನ್ನು ಮಾಡೋದಿಲ್ಲ. ಪುರುಷರ ಪರವಾಗಿಯೂ ಸಾಕಷ್ಟು ರಕ್ಷಣಾತ್ಮಕವಾದಂತಹ ಕಾನೂನುಗಳು ಇದೆ. ಆದರೆ ಅದನ್ನು ಹೇಳುವವರು ಇಲ್ಲ. ಮೀಡಿಯಾಗಳಲ್ಲಿ, ಟಿ ವಿಗಳಲ್ಲಿ ಅದನ್ನು ತಿಳಿಸುವವರು ಕೂಡ ಇಲ್ಲದಾಗಿದೆ. ಪ್ರತಿಯೊಂದು ಹೆಣ್ಣು ಕೇಸು ಹಾಕ್ಬಿಡ್ತಾರೆ ಅಥವಾ ಮಹಿಳಾರ ಸಂರಕ್ಷಣಾ ವೇದಿಕೆ, ಮಹಿಳೆಯರ ಪರವಾಗಿ ಸಾಕಷ್ಟು ಕಾನೂನುಗಳಿದೆ. ಇದನ್ನು ಸಾಕಷ್ಟು ಗ್ಲೋರಿಫೈ ಮಾಡ್ತಾ ಇದ್ದಾರೆ, ಅದನ್ನು ಸಾಕಷ್ಟು ವಿಮರ್ಶಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೇದಿಕೆಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಹೊರತು ಪುರುಷರ ಪರವಾಗಿ ಕಾನೂನುಗಳು ಏನಿದೆ, ಹೆಣ್ಣು ಮಕ್ಕಳು ದೌರ್ಜನ್ಯ ಮಾಡಿದಾಗ ಪುರುಷರು ಯಾವ ರೀತಿ ಅದರಿಂದ ಸಂಕಷ್ಟದಿಂದ ಪಾರಾಗಬಹುದು, ಅದನ್ನು ಫೇಸ್ ಮಾಡಬಹುದು, ಪುರುಷರ ಪರವಾಗಿ ಯಾವ ಕಾನೂನುಗಳಿದೆ, ಹೆಣ್ಣು ಮಕ್ಕಳು ಸುಮ್ಮನೆ ಕೇಸುಗಳನ್ನು ದಾಖಲು ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ಅದನ್ನು ಅವರು ಪ್ರತಿರೋಧಿಸಬಹುದು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದು, ಈ ಯಾವುದೇ ವಿಚಾರಗಳನ್ನು ಕೂಡ ಚಾವಡಿ ಅಂದರೆ ಅವರಿಗೊಂದು ಸ್ಟೇಜ್ ಅಂತ ನಾವೇನು ಕರಿತೇವೆ ಅದು ಕಲ್ಪಿಸಿಕೊಡ್ತಾ ಇಲ್ಲ, ಮೀಡಿಯಾಗಳಲ್ಲೂ ಆಗ್ತಾ ಇಲ್ಲ. ಮೋರೆವರ್ ನಮ್ಮಲ್ಲಿ ಪುರುಷ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಪುರುಷರು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಂದು ಹೇಳ್ಕೊಳ್ಳೋದಿಲ್ಲ.
ಸಾಕಷ್ಟು ನಾನು ಇತ್ತೀಚಿನ ಒಂದು ಸರ್ವೆಯನ್ನು ನೋಡಿದಾಗ ಗಂಡು ಮಕ್ಕಳ ಆತ್ಮಹತ್ಯೆ ಮತ್ತು ಪುರುಷರ ಆತ್ಮಹತ್ಯೆ ಪ್ರಕರಣಗಳು ತುಂಬ ಹೆಚ್ಚಾಗ್ತಾ ಇದೆ. ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸ್ತಾ ಇದ್ದಾರೆ. ಎಷ್ಟೋ ಪುರುಷರು ಹೆಣ್ಣು ಮಕ್ಕಳಿಂದ ಅಂದರೆ ಹೆಂಡತಿಯರಿಂದ ಹಿಂಸೆಯನ್ನು ತಾಳಲಾರದೆ, ಅವಮಾನವನ್ನು ಸಹಿಸಿಕೊಳ್ಳಲಾಗದೆ, ನೋಡಿ ಉದಾಹರಣೆಗೆ ಇಂಥ ಗಂಡ ಯಾರೋ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅಂತ ಸುಮ್ಮನೆ ಆರೋಪಗಳನ್ನು ಮಾಡಿಬಿಡೋದು, ತೇಜೋವಧೆಯನ್ನು ಮಾಡುವುದು, ಚಾರಿತ್ರವಧೆಯನ್ನು ಮಾಡುವುದು, ಇದೆಲ್ಲವೂ ನಡೀತಾ ಇದೆ. ಮತ್ತು ನೀನು ದುಡ್ಡೆಲ್ಲ ತೊಗೊಂಡು ಬಂದು ನನಗೆ ಕೊಡಬೇಕು, ಮತ್ತು ನೀನು ಏನು ಸಂಪಾದನೆಯನ್ನು ಮಾಡ್ತೀಯ ಅದೆಲ್ಲವನ್ನು ಕೂಡ ತೊಗೊಂಡು ಬಂದು ಕೊಟ್ಟು ನಮ್ಮ ಒಂದು ಖುಷಿಗೋಸ್ಕರನೇ ನೀನು ಅದನ್ನು ಬಳಕೆ ಮಾಡಬೇಕು. ತಂದೆ ತಾಯಿನ ನೀನು ಬಿಟ್ಬಿಡಬೇಕು, ಸಪ್ರೇಟಾಗಿ ನೀನು ಬರಬೇಕು, ಸಪ್ರೇಟು ಮನೆಯನ್ನು ಮಾಡಬೇಕು, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಮತ್ತು ತಂದೆ ತಾಯಿಗಳನ್ನು ನೀನು ಬಿಟ್ಬಿಡು, ಅವ್ರನ್ನೆಲ್ಲ ಯಾಕೆ ನೋಡ್ಕೋತೀಯ ಅಂತಕ್ಕಂಥದ್ದು. ಈ ರೀತಿಯಾದಂತಹ ಕ್ರೌರ್ಯ, ಇದನ್ನು ಕ್ರೌರ್ಯ ಅಂತಲೇ ಕರೀತಾರೆ. ಕಾನೂನಿನ ಪರಿಭಾಷೆಯಲ್ಲಿ ಕ್ರೂಯಾಲಿಟಿ ಅಂತ ಹೇಳಿ ನಾವು ಕರಿತೇವೆ. ಇದೆಲ್ಲವೂ ನಡೀತಾ ಇದೆ. ಮತ್ತು ಸುಮ್ಮನೆ ಕೇಸುಗಳನ್ನು ಹಾಕ್ಬಿಡೋದು, FIRಗಳನ್ನು ಹಾಕಿಸಿಬಿಡೋದು, ಕೋರ್ಟುಗಳಿಗೆ ಸ್ಟೇಷನ್ಗಳಿಗೆ ಅಲಿಯೋಂಗೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಸಂದರ್ಭಗಳಲ್ಲಿ ಪುರುಷರು ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ಕೋಬಹುದು. ಈಗ ನೋಡಿ ಉದಾಹರಣೆಗೆ ಒಂದು 498 ಕೇಸನ್ನು ತಗೊಳ್ಳೋಣ. ಅಲ್ಲಿ ವರದಕ್ಷಿಣೆ ಕಿರುಕುಳ ಅಂತ ಹೇಳ್ತಾರೆ. ವರದಕ್ಷಿಣೆ ಕಿರುಕುಳ ಅಂತ ಅವ್ರು ಕೇಸ್ ಕೊಟ್ಟ ತಕ್ಷಣ ಖಂಡಿತವಾಗಿಯೂ ಪುರುಷರು ಹೆದರಬೇಕಾಗಿಲ್ಲ. ವರದಕ್ಷಿಣೆ ಕೊಟ್ಟಿರೋದಕ್ಕೆ ಅವರು ಪ್ರೂವನ್ನು ಮಾಡಬೇಕಾಗುತ್ತೆ, ರುಜುವಾತು ಮಾಡಬೇಕಾಗುತ್ತೆ, ಅದಕ್ಕೆ ಸಾಕ್ಷಿಯನ್ನು ಕೂಡ ಕೊಡಬೇಕಾಗುತ್ತೆ. ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನೀವೇ ಅವರ ವಿರುದ್ಧ ಡಿಫಮೇಷನ್ ಕೇಸ್, ಅಂದರೆ ನಮ್ಮನ್ನು ಅವರು ಅವಮಾನಿಸಿದ್ದಾರೆ ಅಂತ ಹೇಳಿ, ಮಾನಹಾನಿ ಆಗಿದೆ, ನಮ್ಮ ವಿರುದ್ಧ ಮಾನ ನಷ್ಟ ಆಗಿದೆ ಅಂತ ಹೇಳಿ IPC ಸೆಕ್ಷನ್ 498 ಅಂಡರಲ್ಲಿ ನೀವು ಕೇಸನ್ನು ಫೈಲು ಮಾಡಬಹುದಾಗಿದೆ. ಇನ್ನು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಂತ ನೀವು ತಗೊಳ್ಳಿ, ಅಲ್ಲಿ ನಮಗೆ ದೌರ್ಜನ್ಯ ಆಗಿದೆ, ಇನ್ನು ದೈಹಿಕ ಹಿಂಸೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಮಾನಸಿಕ ಹಿಂಸೆ ಆಗಿದೆ, ಈ ರೀತಿಯಾಗೆಲ್ಲ ಇಡೀ ಕುಟುಂಬದವರನ್ನು, ಅವರಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವ್ರು ಬೇರೆ ದೇಶದಲ್ಲಿದ್ದರೂ ಅವ್ರನ್ನೂ ಸೇರಿಸ್ಬಿಟ್ಟು ಕೇಸ್ಗಳನ್ನ ದಾಖಲು ಮಾಡಿಬಿಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಪುರುಷರ ಶೋಷಣೆಯು ಲಿಟ್ರಲಿ ನಡೀತಾ ಇದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಹೋಗಬಾರ್ದು. ದೌರ್ಜನ್ಯ ಆಗಿದೆ ಅಂತ ಹೇಳಿದರೆ ಅದನ್ನು ಕೂಡ ರುಜುವಾತು ಮಾಡುವಂತಹ ಜವಾಬ್ದಾರಿ ಯಾರು ಆರೋಪವನ್ನು ಮಾಡಿದ್ದಾರೆ ಅವರ ಮೇಲೆ ನಿಂತಿರುತ್ತೆ. ದೌರ್ಜನ್ಯ ಆಗಿದ್ರೆ, ದೈಹಿಕ ದೌರ್ಜನ್ಯ ಆಗಿದೆ ಅಂದರೆ ಅವರಿಗೆ ಏನಾದರೂ ದೈಹಿಕವಾಗಿ ಹಲ್ಲೆ ಆಗಿರಬೇಕು, ಅವರಿಗೆ ದೇಹ ಡ್ಯಾಮೇಜ್ ಆಗಿರಬೇಕು. ಅಂತಹ ಸಂದರ್ಭಗಳಲ್ಲಿ ಅವರು ದೈಹಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಮಾನಸಿಕ ದೌರ್ಜನ್ಯ ಹೇಗಾಗಿದೆ ಅನ್ನೋದನ್ನು ಅವ್ರು ಹೇಳಬೇಕು. ನನ್ನನ್ನು ನೋಡ್ತಾ ಇಲ್ಲ, ನನ್ನನ್ನು ಮಾತಾಡಿಸ್ತಾ ಇಲ್ಲ, ನನಗೆ ಏನೂ ಸುಖವಾಗಿ ನೋಡ್ಕೊತಾ ಇಲ್ಲ ಅಂತ ಸುಮ್ಮನೆ ಆರೋಪ ಮಾಡಿಬಿಡೋದಲ್ಲ. ಸುಮ್ಮನೆ ಆರೋಪ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾರೋ ಏನೋ ಹೇಳ್ತಾರೆ, ಏನೋ ಕೊಡಿಸ್ಬಿಡ್ತಾರೆ, ಏನೋ ಆಗುತ್ತೆ, ಖಂಡಿತ ಇಲ್ಲ. ನೀವೇನು ಆರೋಪ ಮಾಡ್ತೀರೋ ಅದನ್ನು ರುಜುವಾತು ಮಾಡುವಂಥ ಜವಾಬ್ದಾರಿ ಆರೋಪ ಮಾಡಿದವ್ರಿಗೆ ಇರುತ್ತೆ. ಆದ್ದರಿಂದ ಈಗ ನನ್ನನ್ನೇನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂದರೆ ಗಂಡ ಏನು ಮಾಡ್ಬೋದು, ಮದುವೆ ಆದಮೇಲೆ ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ, ದೇವಸ್ಥಾನಗಳು ಕರ್ಕೊಂಡು ಹೋಗಿರ್ಬೋದು, ಅಥವಾ ಇನ್ನೆಲ್ಲೋ ನೇಚರ್ಗೆ ಕರ್ಕೊಂಡು ಹೋಗಿರ್ಬೋದು, ಟೂರ್ಗೆ ಕರ್ಕೊಂಡು ಹೋಗಿರ್ಬೋದು, ಸೊ ಈ ರೀತಿಯಾಗಿ ಇನ್ನೇನು ಟ್ರಿಪ್ಗಳಿಗೆ ಕರ್ಕೊಂಡು ಹೋಗಿರ್ಬೋದು. ಇದೆಲ್ಲವನ್ನು ಕೋರ್ಟಿನ ಮುಂದೆ ಸಾಬೀತುಪಡಿಸ್ತಾ ಗೊತ್ತಾಗುತ್ತೆ ಇವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಇವರು ನೋಡಿಕೊಂಡು ಹೋಗ್ತಾ ಇದ್ದಾರೆ, ಇವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ಬೋದು. ನಮ್ಮಲ್ಲಿ ಡೈರೆಕ್ಟ್ ಎವಿಡೆನ್ಸು, ಇಂಡೈರೆಕ್ಟ್ ಎವಿಡೆನ್ಸು, ಸಬ್ಸ್ಟಿಟ್ಯೂಟ್ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಈ ರೀತಿಯಾಗಿ ಸಾಕಷ್ಟು ಸಾಂದರ್ಭಿಕ ಸಾಕ್ಷ್ಯಗಳನ್ನು ರುಜುವಾತು ಮಾಡುವ ಮುಖಾಂತರ ನಮ್ಮ ಮೇಲಿರತಕ್ಕಂಥ ಆರೋಪ ತಪ್ಪು ಅನ್ನೋದನ್ನು ನಾವು ಹೇಳ್ಬೋದಾಗಿದೆ. ಆದ್ದರಿಂದ ವೀಕ್ಷಕರೇ, ಯಾವುದಕ್ಕೂ ಹೆದರಬೇಡಿ, ಪುರುಷರೇ ಹೆದರಬೇಡಿ. ಕಾನೂನು ಎಲ್ಲರ ಪರವಾಗಿಯೂ ಇದೆ, ಸಮಾನವಾಗಿದೆ, ಜೆಂಡರ್ ಬಯಾಸ್ಡ್ ಇಲ್ಲ. ಕೆಲವು ಪ್ರಿವಿಲೇಜಸ್ಸನ್ನು ಮಾತ್ರ ಕಾನೂನಲ್ಲಿ ಅವರಿಗೆ ಕೊಟ್ಟಿದ್ದಾರೆಯೇ ಹೊರತು ಯಾವುದೇ ರೀತಿ ಪುರುಷರಿಗೆ ಕಾನೂನಿಲ್ಲ, ರಕ್ಷಣೆ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗಿದೆ. ಆದ್ದರಿಂದ ದೌರ್ಜನ್ಯ ಆಗಿಲ್ಲ, ನಾನು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೇನೆ, ನನ್ನ ಡ್ಯೂಟಿನ ಡಿಸ್ಚಾರ್ಜ್ ಮಾಡಿದ್ದೇನೆ. ಬೀಯಿಂಗ್ ಎ ಡ್ಯೂಟಿಫುಲ್ ಹಸ್ಬೆಂಡ್, ಐ ಹ್ಯಾವ್ ಡಿಸ್ಚಾರ್ಜ್ಡ್ ಮೈ ಡ್ಯೂಟೀಸ್ ಟುವರ್ಡ್ಸ್ ಮೈ ವೈಫ್ ಆ್ಯಂಡ್ ದೇರ್ ಫ್ಯಾಮಿಲಿ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ. ಸಾಕ್ಷ್ಯಗಳ ಆಧಾರದ ಮೇಲೆ ಕೋರ್ಟು ತೀರ್ಮಾನ ಕೊಡುತ್ತೆ ಹೊರತು ಕೇವಲ ಹೆಣ್ಣಿನ ಕಣ್ಣೀರನ್ನು ನೋಡಿ ತೀರ್ಪು ಕೊಟ್ಬಿಡುತ್ತೆ ಕಾನೂನು ಅನ್ನೋದು ಬಹಳ ತಪ್ಪಿನ ಒಂದು ಕಲ್ಪನೆ ಆಗಿದೆ. ಇದರಿಂದ ನೀವು ಹೊರಗಡೆ ಬನ್ನಿ. ಆದ್ದರಿಂದ ಈಗ ನೋಡಿ, ಸುಮ್ಮನೆ ಗಂಡಿನ ಮೇಲೆ ಆರೋಪ ಮಾಡಿಬಿಡೋದು, ಈಕೆ ಅಕ್ರಮ ಸಂಬಂಧ ಇದೆ, ಇನ್ನೊಂದೇನೋ ಅಫೇರ್ ಇಟ್ಕೊಂಡಿದ್ದಾರೆ ಇವರು ಅಂತೇಳಿ ಹೇಳ್ಬಿಡೋದು, ತೇಜೋವಧೆ ಮಾಡಿಬಿಡೋದು. ಸೊ ಆ ರೀತಿಯಾಗಿದ್ದಾಗ ಅವರು ಅದನ್ನು ರುಜುವಾತು ಮಾಡಲಿಲ್ಲ ಅಂತ ಹೇಳಿದಾಗ ಅವರ ವಿರುದ್ಧ ಕ್ರೂಯಾಲಿಟಿ ಬೇಸಿಸ್ ಮೇಲೆ ನೀವು ಕೇಸನ್ನು ಫೈಲ್ ಮಾಡಿ ನೀವು ಡೈವರ್ಸನ್ನು ತಗೊಳ್ಳಬಹುದು. ಯಾವುದೇ ಪರಿಹಾರವನ್ನು ಕೂಡ ಕೊಡದೇನೆ ತಗೊಳ್ಳಬಹುದಾಗಿದೆ. ಮೇಂಟೆನೆನ್ಸ್ಗಳು ಕೂಡ ಕೆಲವು ಸತಿ ನಾನು ನೋಡ್ತಾ ಇದ್ದೀನಿ, ಹೆಣ್ಮಕ್ಳು ಬೇರೆ ಏನೋ ಅಫೇರ್ಗಳನ್ನ ಇಟ್ಕೊಂಡಿರ್ತಾರೆ, ಇವು ಅದನ್ನ ಅಲ್ಲಿಗೆ ಹೋಗಬೇಕಾಗುತ್ತೆ. ಅದರಿಂದ ಈ ನಿಜವಾದ ಪಾಪ ಗಂಡನ ಮೇಲೆ ಕೇಸ್ಗಳು ಹಾಕ್ಬಿಟ್ಟು ಇಲ್ಲಿ ಸೆಟ್ಲ್ಮೆಂಟ್ಗಳು ಮಾಡಿಕೊಂಡು ಇನ್ನೊಬ್ಬನ ಜೊತೆ ಜೀವನ ಮಾಡೋದಕ್ಕೆ ಮೇಂಟೆನೆನ್ಸ್ ಕೇಸ್ಗಳು ಹಾಕಿರ್ತಾರೆ. ಸೊ ಆದ್ದರಿಂದ ಇಂತಹ ಸಂದರ್ಭಗಳು ಕೂಡ ಸಾಕಷ್ಟು ನಾನು ನೋಡಿದೆ.
ಹೇಳಿದ್ದೇನೆ. ಕರ್ನಾಟಕದಾದ್ಯಂತ ಸಾವಿರಾರು ಜನರು ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ, ಅದು ನನಗೆ ಗೊತ್ತಿದೆ. ಸೊ ಆದ್ದರಿಂದ ಇಂತಹ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸಿ. ಯಾರೋ ಜೊತೆ ಈ ಸಂಪರ್ಕವನ್ನು ಇಟ್ಕೊಂಡಿರೋರಿಗೆ ಖಂಡಿತ ಮೇಂಟೆನೆನ್ಸ್ ಕೊಡಬೇಡಿ. ಟ್ರೈ ಟು ಪ್ರೂವ್ ಎನ್ ಅಡಲ್ಟ್ರಿ. ಅಕ್ರಮ ಸಂಬಂಧ ಅನ್ನೋದು ಏನಿದೆ ಅದನ್ನು ನೀವು ರುಜುವಾತು ಮಾಡುವುದರ ಮುಖಾಂತರ ನೀವು ನಿಮ್ಮ ಬಾಧ್ಯತೆಯಿಂದ ಹೊರಗಡೆ ಬರಬಹುದಾಗಿದೆ. ಸೊ ಕ್ರೌರ್ಯದ ವಿರುದ್ಧ ನೀವು ರುಜುವಾತು ಮಾಡ್ಬೋದು. ನೀವು ನಿಮ್ಮ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೊಟ್ಟರು ಹೆದರ್ಕೋಬೇಡಿ. ಸಾಕಷ್ಟು ಪೊಲೀಸರಿಂದನೂ ಕೂಡ ಕಿರುಕುಳ ಆಗ್ತಾ ಇದೆ ಈ ವಿಷಯದಲ್ಲಿ ಅನ್ನೋದು ನನಗೆ ಗೊತ್ತಿದೆ. ಅದು ಯಾವುದಕ್ಕೂ ಹೆದರ್ಕೋಬೇಡಿ. ಸೊ ಪ್ರತಿಯೊಂದು ಪೊಲೀಸರು ಕೂಡ ಕರೆಸಿ ಕೌನ್ಸಿಲಿಂಗ್ ಮಾಡಿ ನಂತರ ಅವರು ಕೇಸನ್ನು ಫೈಲ್ ಮಾಡಬೇಕು ಅಂತಿದೆ. ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬಾರ್ದು ಅಂತ ಕಾನೂನುಗಳು ಇದೆ, ಅಪ್ಡೇಟ್ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ, ಭಯ ಪಡಬೇಡಿ. ನುರಿತ ವಕೀಲರನ್ನು ಸಂಪರ್ಕಿಸಿ. ನಿಮಗೇನೇ ಸಮಸ್ಯೆ ಇದ್ರೂ ಬಂದು ಭೇಟಿ ಮಾಡಿ. ಖಂಡಿತವಾಗಿ ನಿಮ್ಮ ರಕ್ಷಣೆಯನ್ನು ಮಾಡುವಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದರೆ ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ಕನ್ಸಲ್ಟೇಷನ್ ಪಡ್ಕೋಬೋದು. ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ನೀವು ಸೇರಿಸುವಲ್ಲಿ ಕಳಿಸುವಲ್ಲಿ ನೀವು ಪ್ರಯತ್ನ ಮಾಡಿದರೆ ನಿಮ್ಮ ಅಳಿಲು ಸೇವೆ ಸಾರ್ವಜನಿಕ ಒಂದು ಕ್ಷೇತ್ರಕ್ಕೂ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.